ಕಿಲಾಡಿ ಕಿಟ್ಟಿ ಎನ್ನುವುದು ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಬಳಸುವ ಮಾತು. ಅಂತಹುದೊಂದು ಮಾತು ರೂಢಿಗೆ ಬಂದಿದೆ ಶ್ರೀಕೃಷ್ಣ ಜನಿಸಿದ ಮೇಲೆ. ಚಂದ್ರವಂಶದವರೆಗೆಯೂ ಸ್ವಂತ ಸೋದರ ಮಾವ ರಾಜನಾಗಿದ್ದರು. ಅದೇ ಸೋದರ ಮಾವ ದೆಸೆಯಿಂದ ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ ಗೂಡಿನಲ್ಲಿ ಹಡೆಯುವ ಪ್ರತಿ ಮಗುವನ್ನು ಮಾವ ಕಂಸ ಕಿತ್ತೆಸೆದು ಸಾಹಿಸುತ್ತಿದ್ದ. ಏಳನೆಯ ಮಗು ಮಹಾಮಾಯಿಯಾಗಿ ಅಗಸಕ್ಕೆ ಹಾರಿ, ಎಲ್ಲವೂ ಕಂಸ ನಿನ್ನ ಕಾಲ ಸನ್ನಿಹಿತವಾಗಿದೆ, ಮುಂದೆ ಜನಿಸುವ ಎಂಟನೆಯ ಶಿಶುವಿನಿಂದ ನಿನ್ನ ಅಂತ್ಯ ನಡೆಯುತ್ತದೆ ಎಂದು ಸಾರಿ ಅದೃಶ್ಯವಾಯಿತು. ಇದೇ ಕಾರಣವಾಗಿ ದೇವಕಿ ವಸುದೇವರಿಗೆ ಸೆರೆವಾಸ ಇಲ್ಲದೆ ಶಾರೀರಕ ಮತ್ತು ಮಾನಸಿಕ ನೋವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲು ಯಾರು ತಮ್ಮರೆಂಬುವರು ಸಿಗದ ದೀನ ಸ್ಥಿತಿಯಲ್ಲಿ ಹೆರಿಗೆಯ ನೋವನ್ನು ಮರೆಸಿ ಜನಿಸಿದ ಚಂದ್ರವಂಶದ ಸೂರ್ಯ ಶ್ರೀಕೃಷ್ಣ ಹುಟ್ಟಿದ ಘಳಿಗೆಯಿಂದಲೇ ಅಸಂಖ್ಯ ಪವಾಡ ನಡೆಸಿದ. ತಂದೆ ತನ್ನನ್ನು ಬುಟ್ಟಿಯಲ್ಲಿ ಹೊತ್ತು ನಡೆವಾಗ ಸುಮ್ಮನೆ ಹೊರಳಿ ಯಮುನೆಗೆ ಒಂದು ಶಾಕು ಕೊಟ್ಟ. ಯಮುನೆ ಅರ್ಧ ಭಾಗವಾಗಿ ದಾರಿ ಬಿಟ್ಟಳು ಬಡಪಾಯಿ ವಸುದೇವನಿಗೆ. ಬುಟ್ಟಿಯಲ್ಲಿದ್ದ ವಾಸುದೇವನಕ್ಕ ಸಾಕಿದ ತಾಯಿ ಯಶೋದೆಯಿಂದ ಲಾಲಿಸಲ್ಪಟ್ಟ ಬಹುಮುದ್ದು ಮಗು ಯಶೋಧ ಕೃಷ್ಣ ಗೋಕುಲ ಸೇರಿದ. ಗೋಪಾಲನ ಬಾಲಲೀಲೆ ವಿನೋದಗಳು ಒಂದೇ ಎರಡೇ ಶಿಶುವಾಗಿರುವಾಗಲೇ ಪುತ್ತನಿಯ ಹಾಲು ಕುಡಿದು ಕಡಬಾಯಿಯಲ್ಲಿ ಅದನ್ನು ಅಲ್ಲೇ ಸಣ್ಣಗೆ ಕಣ್ಣು ಮುಡಿದು ನಗುತ್ತಾ ಹರಿಬಿಟ್ಟವನನ್ನು ಹೇಳುವುದಾದರೆ ತುಂಟತನವೇ ಮೈವೆತ್ತೆ, ಮಂಗಳಮೂರ್ತಿ ನಮ್ಮ ಬೆಣ್ಣೆ ಕಳ್ಳ.